ಹಾಲೆಲುಯ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಇಷ್ಟು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಒಂದೆರಡು ವಾಕ್ಯಗಳನ್ನ ಅಧ್ಯಾಯದಲ್ಲಿ ರೋಮಾಪುರ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 17ನೇ ವಾಕ್ಯವಾಗಿದೆ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸುವುದಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ. ಹಾಲೆಲೂಯ. ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಈ ಭೂಮಿ ಮೇಲೆ ನಮಗೂ ಮಾಡಲಿಕ್ಕೆ ಕಲಿಸಿಕೊಟ್ಟಿದ್ದಾರೆ ಸ್ವಾಮಿ. ಯಾರಾದ್ರೂ ನಿಮಗೆ ಅಪಕಾರವನ್ನ ಮಾಡಿದರೆ, ಮೋಸ ಮಾಡಿದರೆ, ಬೈಯುವುದಾದರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹಾಡಿ ನಿಮ್ಮ ಮೇಲೆ ಓಡಿಸುವುದಾದರೆ ನೀವು ಧನ್ಯರು. ಹಾಲೆಲೂಯ. ಯಾಕಂದ್ರೆ ದೇವರು ಹೇಳ್ತಾರೆ, ಅಪಕಾರ ಯಾರಾದ್ರೂ ಮಾಡಿದ್ರೆ ಅವರಿಗೆ ನೀವು ಅಪಕಾರ ಮಾಡಬೇಡ್ರಿ, ನೀವು ಅವರಿಗೆ ಉಪಕಾರ ಮಾಡ್ರಿ, ಅವರ ಹೆಸರು ತೆಗೆದುಕೊಂಡು ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ಅಪಕಾರಕ್ಕೆ ಅಪಕಾರ ಮಾಡಿದ್ರೆ ಏನು ಲಾಭ? ಹಾಗೆ ಆ ಜನಗಳು ಹಾಗೆ ಮಾಡುವಾಗ ನೀವು ಅವರಿಗೆ ಸೇಮ್ ಅದೇ ರೀತಿ ಮಾಡಿದರೆ ದೇವರಿಗೆ ಏನು ನಾವು ಗೌರವ ಕೊಟ್ಟಂಗೆ ಆಯ್ತು, ದೇವರ ಮಾತು ಏನು ಹೇಗೆ ತೆಗೆದುಕೊಂಡಂಗ ಆಯ್ತು. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ. ಹಾಗೆ ದೇವರು ನಮಗೆ ಕಲಿಸಿಕೊಟ್ಟಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಮಗೆ ಕಲಿಸಿಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಹಾಲೆಲೂಯ. ದೇವರ ಸ್ವಭಾವವನ್ನ ಧರಿಸಿಕೊಳ್ಳಬೇಕು. ಯೇಸು ಸ್ವಾಮಿಗೆ ದಂಡನೆ ಕೊಡುವಾಗ, ಶಿಕ್ಷೆಗಳನ್ನ ಕೊಡುವಾಗ, ಚೆಡಿಯೇಟು ಹೊಡೆಯುವಾಗ ಒಂದು ಮಾತನ್ನು ಆಡಲಿಲ್ಲ. ಹಾಲೆಲೂಯ. ಇವತ್ತು ಒಂದು ಕೆನ್ನೆಗೆ ಯಾರು ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸಿ ಅಂತ ಹೇಳಿ ಸ್ವಾಮಿ. ಅದು ಯಾಕೆ ಹೇಳಿದ್ರು ಅಂತ ಹಿಂದೆ ಅದು ದೊಡ್ಡ ಒಂದು ಸಂದೇಶವನ್ನೇ ಮಾಡ್ಬೋದು, ಒಂದು ಪ್ರಸಂಗನೇ ಮಾಡ್ಬೋದು ಅದರ ಕುರಿತು. ಆದರೆ ಸಮಯ ಕಡಿಮೆ ಇರೋದ್ರಿಂದ ಅಲ್ಲಿಗೆ ನಾವು ಹೋಗಲ್ಲ. ದೇವರು ನಮಗೆ ಕಲಿಸಿಕೊಟ್ಟಂತ ಮಾತುಗಳು, ನಡೆಗಳು, ನುಡಿಗಳು, ಈ ಸ್ವಭಾವವನ್ನೇ ನಾವು ಧರಿಸಿಕೊಂಡು ಭೂಮಿ ಮೇಲೆ ಬದುಕಬೇಕಾಗಿದೆ. ನಾವು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಮಾತ್ರ ಅಲ್ಲ, ಹೊರಗಡೆ ತಿರುಗಾಡುವಾಗ ನಾವು ಮಾತನಾಡೋದಲ್ಲ. ನಾವು ಹೇಗೆ ಇರ್ತೀವಿ ಅದನ್ನೇ ಸ್ವಭಾವ ಹೊರಗಡೆನೂ ಇರಬೇಕು, ಹೊರಗಡೆ ಇರೋ ಸ್ವಭಾವ ಒಳಗಡೆ ಇರಬೇಕು. ನಮ್ಮಲ್ಲಿರುವಂತ ಎಲ್ಲವನ್ನು ತೆಗೆದುಹಾಕಿ ನೂತನ ಮನಸ್ಸು, ನೂತನ ಸ್ವಭಾವವನ್ನ ಧರಿಸಿಕೊಳ್ಳ್ರಿ. ಹಾಲೆಲೂಯ. ದೇವರು ಇದನ್ನು ನಮ್ಗೆ ವಾಕ್ಯದ ಮುಖಾಂತರ ಕಲಿಸಿಕೊಡ್ತಾ ಇರೋದು. ಹಾಲೆಲೂಯ. ನೋಡಿ, ಕೆಳಗಡೆ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಿ. ಎಲ್ಲ ತರ ಜನಾಂಗಗಳು ಈ ಭೂಮಿ ಮೇಲೆ ಇದ್ದಾರೆ. ಅವರ ಜೊತೆಗೆ ನಾವು ಸಮಾಧಾನವಾಗಿರ್ಬೇಕು. ಅವರು ಏನೋ ಮಾತನಾಡಿದ್ರು ಅಂತ ನಾವು ತಿರುಗಿ ಮಾತನಾಡಬಾರ್ದು. ಅವರಿಗೋಸ್ಕರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಹಿಂದೆ ನೋಡುವಾಗ ನಾನು ಇದೇ ರೀತಿಯಾಗಿ ಮಾತನಾಡ್ತಿದ್ದೆ, ಇದೇ ರೀತಿಯಾಗಿ ಲೋಕದಲ್ಲಿ ಇದ್ದೆ ಸ್ವಾಮಿ. ಇವತ್ತು ನಿನ್ನ ವಾಕ್ಯವನ್ನು ತೋರಿಸಿ ಅದ್ರ ಪ್ರಕಾರನೇ ನಾವು ನಡೆಯುವಾಗ ನಮ್ಗೆ ಒಳ್ಳೆ ಮಾರ್ಗದಲ್ಲಿ ನೀನು ತೋರಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಕುಟುಂಬವನ್ನು ನೀನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಈ ಆಪತ್ತು ಅನರ್ಥಗಳು ಈ ಜಗತ್ತಿನಿಂದ ಸ್ವಾಮಿ ದೇವರೇ ನಮ್ಮನ್ನ ಬೇರ್ಪಡಿಸಿ ದೇವರೇ ಭೂಮಿ ಮೇಲೆ ಕರ್ತನೆ ನಮಗೆ ಒಂದು ಒಳ್ಳೆ ರೀತಿಯಾಗಿ ನೀವು ನಡೆಸ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಹಾಲೆಲೂಯ ಎಂಬುದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಇದು ದೇವರಿಂದ ಬರುವಂತದ್ದು ಒಂದೊಂದು ಒಳ್ಳೆ ಮಾತುಗಳಾಗಿದೆ. ಆತ್ಮದಲ್ಲಿ ನಾವು ಆರಾಧಿಸಬೇಕು. ನಾವು ಬರೀ ಬಾಯಿ ಮಾತಿನಿಂದ ದೇವರನ್ನ ಸನ್ಮಾನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯ. ಹಾಗಾಗಿ ಪ್ರಿಯರೇ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಹಾಲೆಲೂಯ.
ನೀವು ಸಮಾಧಾನದಿಂದ ಇರ್ರಿ. ಒಂದು ನೀವು ಯಾರಾದ್ರೆ ಏನಾರ ಅಂದ್ರೆ ಮುಯ್ಯಿಗೆ ಮುಯ್ಯಿ ತೀರ್ಸಕ್ಕೆ ಹೋಗ್ಬೇಡ್ರಿ. ಹಾ, ಮುಯ್ಯಿಗೆ ಮುಯ್ಯಿ ನೀವು ಯಾಕೆ ತೀರಿಸ್ತೀರಿ? ಯಾಕೆಂತಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು. ಹಾಲೆಲೂಯಾ. ಯಾರಾದ್ರೂ ನಿಮಗೇನಾರ ನಿಂದನೆ ಮಾಡಿದ್ರೆ, ವಿರೋಧವಾಗಿ ಮಾತನಾಡಿದ್ರೆ ಸಮಾಧಾನದಿಂದ ಇರ್ರಿ, ಪ್ರಾರ್ಥನೆ ಮಾಡ್ರಿ ಅವರಿಗೋಸ್ಕರ. ನೀವೇನು ಮಾಡೋದು ಬೇಡ. ಮುಯ್ಯಿಗೆ ಮುಯ್ಯಿ ತಂದೆಯಾದ ದೇವರು ತೀರಿಸ್ತಾರೆ. ಇದು ನನ್ನ ಕೆಲಸ. ಸ್ವಾಮಿ ಹೇಳ್ತಾರೆ, ಇದು ನನ್ನ ಕೆಲಸವಾಗಿದೆ. ಹಾಲೆಲೂಯಾ. ಇದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ ಗ್ರಂಥದಲ್ಲಿ. ಹಾಲೆಲೂಯಾ. ಹಾಗಾದರೆ ನಿಮ್ಮ ವೈರಿಗಳನ್ನು ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ಹಾಲೆಲೂಯಾ. ನೋಡಿ ಕೆಳಗಡೆ, ನಿಮ್ಮ ವೈರಿಗಳು, ನಿಮಗೆ ಶತ್ರುಗಳು, ನಿಮಗೆ ದಂಡೆತ್ತಿ ಬರುವಂತವರು, ನಿಮ್ಮ ಮೇಲೆ ಅಪಮಾನ ಮಾಡುವರು, ಅವಮಾನ ಮಾಡುವಂತವರು, ಕೆಟ್ಟ ಕೆಟ್ಟ ಮಾತುಗಳನ್ನು ಹೋರಿಸುವವರು ನಿಮ್ಮ ಮೇಲೆ, ಇವರಿಗೋಸ್ಕರ ಏನಂತೆ? ಅವ್ರಿಗೆ ಹೊಟ್ಟೆ ಹಸಿವಾಗಿದ್ರೆ ಊಟಕ್ಕೆ ಬಡಿಸಿರಿ. ಹಾಲೆಲೂಯಾ. ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿ ಕೊಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಒಳ್ಳೆತನ, ದೇವರ ಮಕ್ಕಳಲ್ಲಿ ಒಳ್ಳೆತನ ಇರುವುದರಿಂದ ಅವನಲ್ಲಿರೋ ಕೆಟ್ಟತನವನ್ನ ಹೋಗಿಸ್ಬೇಕು. ಅವನು ಒಂದು ಮಾತು ಹೇಳಿದ್ರೆ ನಾವು ಇನ್ನೊಂದು ಮಾತು ಹೇಳಿದ್ರೆ ಆಗುತ್ತಾ? ಇಲ್ಲ. ಮಾತಿಗೆ ಮಾತು ಹೀಗೆ ಆಗುತ್ತೆ. ಅದಕ್ಕಾಗಿ ದೇವರು ಹೇಳ್ತಾರೆ, ನಿಮ್ಮ ಒಳ್ಳೆತನದಿಂದ ಆತನ ಕೆಟ್ಟತನವನ್ನ ತೆಗೆದು ಹಾಕ್ರಿ. ಹಾಲೆಲೂಯಾ. ಅವಾಗ ಅವನು, ನಾನು ಎಷ್ಟು ಕೇಡು ಮಾಡಿದೆ, ಎಷ್ಟು ತಪ್ಪುಗಳ ಮಾತುಗಳನ್ನ ಹಾಕಿದೆ, 4 ಜನಕ್ಕೆ ಕರ್ಕೊಂಡ್ಬಂದು ಅವ್ರಿಗೆ ತುಂಬಾ ನಾನು ಬೇಡವಾದ ಮಾತುಗಳನ್ನ ಹಾಡಿಸಿದೆ. ಅವರು ಒಂದೂ ಮಾತನ್ನ ಆಡಲಿಲ್ಲ, ಏನೂ ಬಯಲಿಲ್ಲ. ಇವರೆಂತ ಜನ ಇರ್ಬೋದು, ಇವ್ರು ಯಾರಿರ್ಬೋದು ಎಂಬುದಾಗಿ ಅವನು ಮನಸ್ಸಿನಲ್ಲಿ ತಿಳಿದುಕೊಳ್ತಾನೆ. ಹಾಲೆಲೂಯಾ. ಅವಾಗ ಯಾವಾಗ ಅವನು ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಅವನಿಗೆ ಅರಿವು ಆಗ್ತದೋ ಆವಾಗ ದೇವರು ಆತನನ್ನ ಘನಪಡಿಸ್ತಾರೆ. ಯಾಕೆಂತಂದ್ರೆ ಈ ಭೂಮಿ ಮೇಲೆ ಕೆಟ್ಟತನದಿಂದ ಒಳ್ಳೆತನದಿಂದ ಕೆಟ್ಟತನನ್ನ ಹೋಗಿಲಾಡಿಸುವಂತಂದ್ರೆ ಇವರು ಏನೂ ಮಾತನಾಡಲಿಲ್ಲ. ಇವರು ಯಾರಿರ್ಬೋದು? ಇವರು ತಂದೆಯಾದ ದೇವರ ಮಕ್ಕಳಾಗಿದ್ದಾರೆ. ಇಂಥವ್ರ ಹತ್ರ ನಮಗೆ ಬೇಡ ಅಂತ ಹೇಳಿ ಅವರು ಒಂದು ದಿವಸ ಬಂದು ನಮ್ಮ ಹತ್ರ ನಮಗೂ ಪ್ರಾರ್ಥನೆ ಮಾಡ್ರಿ, ನಾವು ಈ ಥರ ಎಲ್ಲ ಇದ್ವಿ, ನನಗೇನೂ ಪ್ರತಿಫಲ ಸಿಕ್ಕಲಿಲ್ಲ, ಎಲ್ಲರ ಹತ್ರ ನಾನು ಕೆಟ್ಟದಾಗಿ ನಡೆದುಕೊಂಡೆ, ಆದರೆ ನನಗೇನೂ ಪ್ರಯೋಜನ ಆಗಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಆ ರೀತಿಯಾಗಿ ನಾವು ಆಗದಂತೆ ನಿತ್ಯ ರಾಜ್ಯಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಭೂಮಿ ಮೇಲೆ ಒಳ್ಳೆ ಕಾರ್ಯಗಳನ್ನ, ಒಳ್ಳೆ ಕೆಲಸಗಳನ್ನ, ಒಳ್ಳೆ ನಡತೆಗಳನ್ನ ಈ ರೀತಿಯಾಗಿ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಾಗಿದೆ. ಆ ಬುದ್ಧಿ, ಆ ಜ್ಞಾನ ಇದು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಯಾರು ನಾವು ಕರ್ತನ ಕಡೆಗೆ ಒಪ್ಪಿಸಿಕೊಡುವಾಗ ದೇವರು ತಾನೇ ನಮ್ಮನ್ನ ಉನ್ನತಕ್ಕೆ, ಮೇಲಕ್ಕೆ ತರುವಂತರಾಗಿದ್ದಾರೆ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ವಿಡಿಯೋ ಮುಖಾಂತರ ನೋಡುವ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರೆಗಳನ್ನು ಹಚ್ಕೊಡ್ತೀನಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಜೀವನ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.